ಲ್ಯಾಂಡ್ ಲಾರ್ಡ್ ಇದು ಆಳಿದವರ ಕತೆ ಅಲ್ಲ, ಅಳಿದು ಉಳಿದವರ ಕತೆ ಅನ್ನೋ ಪವರ್ಫುಲ್ ಟ್ಯಾಗ್ ಲೈನ್ ನೊಂದಿಗೆ ಬಂದಿರೋ ಸಿನಿಮಾ. ಇದನ್ನ ಜಡೇಶ್ ಕೆ ಹಂಪಿ ಅವರು ಡೈರೆಕ್ಟ್ ಮಾಡಿ ದುನಿಯಾ ವಿಜಯ್, ರಚಿತಾ ರಾಮ್, ರಾಜ್ಬಿ ಶೆಟ್ಟಿ ಮತ್ತು ದುನಿಯಾ ವಿಜಯ್ ಅವರ ಮಗಳು ರಿತನ್ಯಾ ವಿಜಯ್ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರೋ ಸಿನಿಮಾ. ಅನ್ಯಾಯ ಮಿತಿ ಮೀರಿದಾಗ ಅಲ್ಲಿನ ಮುಗ್ಧ ಜನರು ಹೇಗೆಲ್ಲ ಬದಲಾವಣೆ ಆಗ್ತಾರೆ ಅಂತ ನಾವು ಕೇಳಿರ್ತೀವಿ. ಆದ್ರೆ ಇದನ್ನ ಸಿನಿಮಾ ರೂಪದಲ್ಲಿ ತೋರಿಸೋದು ತುಂಬಾ ಕಮ್ಮಿ. ಅದೇ ಲೀಸ್ಟ್ ಅಲ್ಲಿ ಈ ಹಿಂದೆ ಬಂದಿರೋ ನಮ್ಮ ಕನ್ನಡ ಸಿನಿಮಾ ಕಾಟೇರಾದಲ್ಲಿ ಉಳುವವನೇ ಭೂಮಿಯ ಒಡೆಯ ಅನ್ನೋ ಕಾನ್ಸೆಪ್ಟ್ 80ರಲ್ಲಿ ಹೇಗಿತ್ತು ಅಂತ ನಾವು ನೋಡಿದೀವಿ. ಅದೇ ತರ ಲ್ಯಾಂಡ್ ಲಾರ್ಡ್ ಕೂಡ ರೈತರಿಗೆ ಆಗ್ತಿರುವ ಅನ್ಯಾಯನ ಬೇಸಾಗಿ ಮಾಡಿರೋ ಸಿನಿಮಾ. ಸೊ ಈ ಸಿನಿಮಾ ನೋಡಿದ್ ನಂಗೆ ಏನೆಲ್ಲ ಇಷ್ಟ ಆಯ್ತು, ಏನೆಲ್ಲ ನೆನಪಾಯ್ತು ಅಂತ ಡೀಟೇಲ್ ಆಗಿ ಮಾತಾಡ್ಕೊಂಡ್ ಬರೋಣ. ಅದಕ್ಕಿಂತ ಮುಂಚೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಸಿನಿಮಾದ ಪ್ಲಾಟ್ ಕಡೆ ಬರೋದಾದ್ರೆ, ಒಂದು ಹಳ್ಳಿ, ಅಲ್ಲೊಬ್ಬ ಕೆಟ್ಟ ಲ್ಯಾಂಡ್ ಲಾರ್ಡ್. ಅಲ್ಲಿ ನ್ಯಾಯ ಅನ್ನೋದು ಮಾಯವಾಗಿ ಕೇವಲ ಅನ್ಯಾಯವೇ ತಾಂಡವವಾಡ್ತಿರುವಾಗ ಒಬ್ಬ ಲೇಡಿ ಕಾನ್ಸ್ಟೇಬಲ್ ಹೇಗೆ ಸಹಾಯ ಮಾಡ್ತಾಳೆ, ನಮ್ಮ ಕೊಡಲಿ ರಾಜಯ್ಯ ತನ್ನವರಿಗಾಗಿ ಮತ್ತು ಅನ್ಯಾಯದ ವಿರುದ್ಧ ಹೇಗೆ ಹೋರಾಡ್ತಾನೆ, ಸಂವಿಧಾನ ರೈತರ ಪಾಲಿಗೆ ಹೇಗೆ ಆಸರೆ ಆಗುತ್ತೆ ಅನ್ನೋದು ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಮೊದಲನೇದಾಗಿ ಪಾಸಿಟಿವ್ಸ್ ಕಡೆ ಬರೋದಾದ್ರೆ, ಅದು ಸಿನಿಮಾದ ಫ್ಲಾಶ್ ಬ್ಯಾಕ್ ಪೋರ್ಷನ್. ಇದು ಸಿನಿಮಾದ ಮೇಜರ್ ಹೈಲೈಟ್ ಪಾಯಿಂಟ್ ಅಂತಾನೆ ಹೇಳ್ಬೇಕು. ಕಥೆಯ ಫ್ಲೋ ಮತ್ತೆ ಎಮೋಷನ್ ಅನ್ನ ಸಖತ್ತಾಗಿ ಕನೆಕ್ಟ್ ಮಾಡಿದ್ದಾರೆ. ಇನ್ನು ರೈಟಿಂಗ್ ಮತ್ತೆ ನರೇಷನ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಬರ್ಕೊಂಡಿದ್ದಾರೆ. ಆ ಮಣ್ಣಿನ ಸೊಗಡು, ಗಾಂಭೀರ್ಯತೆ ಎರಡೂ ಕೂಡ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗಿದಾವೆ. ಅವರು ಯೂಸ್ ಮಾಡಿರೋ ಭಾಷೆ ಆಗ್ಲಿ, ಡೈಲಾಗ್ಸ್ ಆಗ್ಲಿ ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿದೆ. ನ್ಯಾಚುರಲ್ ಫೀಲ್ ಕೂಡ ಕೊಡ್ತವೆ. ಇನ್ನು ಪ್ರೆಸೆಂಟೇಶನ್ ನೋಡಿದ್ರೆ ಕಾಟೇರ ಸಿನಿಮಾನ ಸ್ವಲ್ಪ ನೆನಪಿಸುತ್ತೆ. ಅದೇ ಫಾರ್ಮುಲಾ ಮೇಲೆ ಬಿಲ್ಡ್ ಮಾಡಿದ್ದಾರೆ. ಮೇಲು ಕೀಳು, ಜಾತಿ ಪದ್ಧತಿ, ಒಂದು ಫೈಟ್ ಆದ್ಮೇಲೆ ಅದಕ್ಕೆ ರೀಸನ್ ಕೊಡೋದು, ಡ್ರಾಮಾನ ಬ್ಲೆಂಡ್ ಮಾಡಿದ್ದಾರೆ. ಈ ಎಲ್ಲಾ ಎಲಿಮೆಂಟ್ಸ್ ಇಂದ ಇಂಟೆನ್ಸಿಟಿ ಜಾಸ್ತಿ ಕೂಡ ಆಗುತ್ತೆ. ಎಮೋಷನ್ಸ್ ಕೂಡ ಸಖತ್ತಾಗಿ ವರ್ಕ್ ಆಗಿದೆ. ಸ್ಟೋರಿ ವೈಸ್ ನೋಡಿದ್ರೆ ರೋಟಿನ್ ತಮಿಳ್ ತೆಲುಗು ಟೆಂಪ್ಲೇಟ್ ನ ಬಿಟ್ಟು ಒಂದೊಳ್ಳೆ ಕಥೆಯನ್ನ ಫ್ರೆಶ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಇನ್ನು ಪರ್ಫಾರ್ಮೆನ್ಸಸ್ ಕಡೆ ಬಂದ್ರೆ, ದುನಿಯಾ ವಿಜಯ್ ಅವರಿಗೆ ಆಲ್ರೆಡಿ ಸ್ಟ್ರಾಂಗ್ ಫ್ಯಾನ್ ಬೇಸ್ ಇದೆ. ರೀಸೆಂಟ್ ಸಿನಿಮಾಗಳು ಸಕ್ಸಸ್ ಕೂಡ ಆಗಿದಾವೆ. ಅಂಡ್ ಈ ಸಿನಿಮಾದಲ್ಲಿ ಅವರು ಸ್ಕ್ರಿಪ್ಟ್ ಸೆಲೆಕ್ಷನ್ ಅಲ್ಲಿ ಮೆಚುರಿಟಿ ಕೂಡ ತೋರಿಸಿದ್ದಾರೆ. ವಿಜಯ್ ಕುಮಾರ್ ಎಕೆಎ ಕೊಡಲಿ ರಾಚಯ್ಯ ಒಂದು ಕಡೆ ಮುಗ್ಧ ರೈತ ಆದ್ರೆ, ಇನ್ನೊಂದು ಕಡೆ ಒಂದೊಳ್ಳೆ ತಂದೆ. ಎರಡೂ ರೋಲ್ ಅಲ್ಲಿ ಕೂಡ ಡಾಮಿನೇಟ್ ಮಾಡ್ತಾರೆ. ಆಕ್ಷನ್ಸ್ ಪ್ಲಸ್ ಎಮೋಷನ್ ಎರಡರಲ್ಲೂ ಇಂಪ್ರೆಸ್ ಮಾಡಿ ಅವರು ಎಂತ ಆಕ್ಟರ್ ಅಂತ ಪ್ರೂವ್ ಮಾಡಿದ್ದಾರೆ. ಇನ್ನು ರಾಜ್ಬಿ ಶೆಟ್ಟಿ ಅವರಿಗೆ ಸೂಟ್ ಆಗುವಂತ ಸ್ಟ್ರಾಂಗ್ ರೋಲ್ ಇದೆ. ವಿಲನ್ ಆಗಿ ಫುಲ್ ವೈಬ್ ಸೆಟ್ ಮಾಡಿದ್ದಾರೆ. ಉಮಾಶ್ರೀ ಅವರ ಸೌಂಡ್ ಜಾಸ್ತಿ ಇದ್ರು ಕ್ಯಾರೆಕ್ಟರ್ ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿದೆ. ರಚಿತಾ ರಾಮ್ ಅವರಿಗೆ ಕೊಟ್ಟಿರೋ ರೋಲ್ ನ ನೀಟಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಸ್ಪೆಷಲ್ ಮೆನ್ಷನ್ ರಿತನ್ಯಾ ವಿಜಯ್, ದುನಿಯಾ ವಿಜಯ್ ಅವರ ಮಗಳು. ಮೊದಲನೇ ಸಿನಿಮಾದಲ್ಲೇ ಪ್ರಾಮಿಸಿಂಗ್ ಆರ್ಟಿಸ್ಟ್ ಅಂತ ಪ್ರೂವ್ ಮಾಡಿದ್ದಾರೆ. ಉಳಿದಿರೋ ಎಲ್ಲಾ ಪಾತ್ರಗಳು ಕೂಡ ಅವರ ರೋಲ್ಗೆ ಜೀವ ತುಂಬಿದ್ದಾರೆ ಅಂತಾನೆ ಹೇಳ್ತೀನಿ. ಟೆಕ್ನಿಕಲ್ ಕಡೆ ಬಂದ್ರೆ, 80ರ ದಶಕದ ವಿಜುವಲ್ಸ್ ಪ್ರೆಸೆಂಟ್ ಮಾಡಿರೋದು ತುಂಬಾ ಇಂಪ್ರೆಸಿಂಗ್ ಆಗಿದೆ. ಕಾಸ್ಟ್ಯೂಮ್ಸ್, ಲ್ಯಾಂಗ್ವೇಜ್, ಸೆಟ್ ಎಲ್ಲ ರಿಯಲಿಸ್ಟಿಕ್ ಆಗಿದ್ವು. ಇನ್ನು ಅಜನೀಶ್ ಲೋಕನಾಥ್ ಅವರ ಬಿಜಿಎಂ ಓವರ್ಲೋಡ್ ಅನ್ಸ್ದೇನೆ ಡೀಸೆಂಟ್ ಆಗಿದೆ. ಕೆಲವು ಸೀನ್ ಅಲ್ಲಿ ಮಾತ್ರ ಇಂಟೆನ್ಸಿಟಿ ಜಾಸ್ತಿ ಮಾಡಿದ್ದಾರೆ, ಅದು ವರ್ಕ್ ಕೂಡ ಆಗಿದೆ. ನೆಗೆಟಿವ್ಸ್ ಕಡೆ ಬರೋದಾದ್ರೆ, ಅದು ಸಿನಿಮಾದ ಸೆಕೆಂಡ್ ಹಾಫ್. ಸಿನಿಮಾ ಸ್ವಲ್ಪ ಸ್ಲೋ ಅಂತ ಅನ್ಸುತ್ತೆ, ಮತ್ತೆ ಕತೆ ಪ್ರೆಡಿಕ್ಟೇಬಲ್ ಅನ್ಸೋಕೆ ಶುರು ಆಗುತ್ತೆ. ಕ್ಲೈಮ್ಯಾಕ್ಸ್ ಕಡೆ ಬರುವಾಗ ಸಿನಿಮಾ ಕಂಪ್ಲೀಟ್ ಆಗಿ ರಿವೆಂಜ್ ಮೋಡ್ ಗೆ ಶಿಫ್ಟ್ ಆಗುತ್ತೆ. ಸೊ ಓವರ್ ಆಲ್ ಆಗಿ ಲ್ಯಾಂಡ್ ಲಾರ್ಡ್ ಒಂದು ಡೀಸೆಂಟ್ ವಾಚ್ ಸಿನಿಮಾ ಅಂತ ಹೇಳ್ತೀನಿ. ಸ್ಟ್ರಾಂಗ್ ಸ್ಟೋರಿ, ಸಾಲಿಡ್ ಪರ್ಫಾರ್ಮೆನ್ಸಸ್, ಇಂಪ್ಯಾಕ್ಟ್ಫುಲ್ ಡೈಲಾಗ್ಸ್ ಮತ್ತೆ ಎಮೋಷನಲ್ ಕನೆಕ್ಷನ್ ಇವೆಲ್ಲ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ನೀವೇನಾದ್ರೂ ಸಿನಿಮಾ ನೋಡಿದ್ರೆ, ಸಿನಿಮಾ ನೋಡಿ ನಿಮ್ಗೆ ಹೇಗ್ ಅನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಮಿಸ್ ಮಾಡದೆ ಹೇಳಿ. ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.